ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಈ ಕ್ವಶನ್ಸ್ಗಳು RRB ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು 3 ವಿಡಿಯೋನ 75 ಕ್ವಶನ್ನ ಕಂಪ್ಲೀಟ್ ಮಾಡಿದ್ದೆ. ಸೊ ಇದು 4ನೇ ವಿಡಿಯೋ ಆಗಿರುತ್ತೆ. ಸೊ ಈ ಕೆಳಗಿನಲ್ಲಿ ಯಾರು 1975ರಲ್ಲಿ ಪಾಲ್ ಅಲೆನ್ ಅವರೊಂದಿಗೆ ಮೈಕ್ರೋಸಾಫ್ಟನ್ನು ಸ್ಥಾಪಿಸಿದರು? ಹೂ ಅಮಂಗ್ ದ ಫಾಲೋಯಿಂಗ್ ಫೌಂಡೆಡ್ ಮೈಕ್ರೋಸಾಫ್ಟ್ ಟುಗೆದರ್ ವಿತ್ ಪಾಲ್ ಅಲೆನ್ ಇನ್ ದ ಇಯರ್ 1975? ಸೊ ನಮಗೆ ಗೊತ್ತಿದೆ ಏನಂತ ಹೇಳಿದರೆ, ಮೈಕ್ರೋಸಾಫ್ಟನ್ನು ಕಂಡಿಡಿದವರು ಯಾರು, ಅಥವಾ ಮೈಕ್ರೋಸಾಫ್ಟ್ನ ಒಂದು ಮೈಕ್ರೋಸಾಫ್ಟ್ನ ಕಂಡಿಡಿದವರು ಯಾರು, ಅಥವಾ ಮೈಕ್ರೋಸಾಫ್ಟ್ನ ಒಂದು ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀವಿ ಬಿಲ್ ಗೇಟ್ಸ್ ಅಂತ. ಸೊ ಅದರ ಜೊತೆಗೆ ಬಿಲ್ ಗೇಟ್ಸ್ ಜೊತೆಗೆ 1975ರಲ್ಲಿ ಪಾಲ್ ಅಲೆನ್ ರವರು ಇಬ್ಬರು ಸಹಯೋಗದೊಂದಿಗೆ ಈ ಒಂದು ಮೈಕ್ರೋಸಾಫ್ಟನ್ನು ಏಪ್ರಿಲ್ 4, 1975ರಂದು ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನ್ಯೂ ಮೆಕ್ಸಿಕೋದ ಅಲ್ಬುಕರ್ಕ್ನಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ವೆರಿ ಇಂಪಾರ್ಟೆಂಟು. ಬಿಲ್ ಗೇಟ್ಸ್ ಜೊತೆಗೆ ಪಾಲ್ ಅಲೆನ್ ಅವರು ಸಹ ಇನ್ಕ್ಲೂಡ್ ಆಗ್ತಾರೆ, ಸೇರಿಕೊಳ್ತಾರೆ. ಏಪ್ರಿಲ್ 4, 1975ರಂದು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನ್ಯೂ ಮೆಕ್ಸಿಕೋದ ಅಲ್ಬುಕರ್ಕ್ನಲ್ಲಿ ಈ ಒಂದು ಮೈಕ್ರೋಸಾಫ್ಟನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, Microsoft Corporation was established in year 1975. ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ನು 1975ರಲ್ಲಿ ಸ್ಥಾಪಿಸಲಾಗುತ್ತೆ. ಎಲ್ಲಿ? ಸೊ ಸೇಮ್ 2021 ಕ್ವಶನ್ ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ನ ಈಗ ಆಲ್ರೆಡಿ ನೋಡಿದ್ವಿ. 1975ರಲ್ಲಿ ಯಾರು ಸ್ಥಾಪನೆಯನ್ನು ಮಾಡಿದ್ರು ಅಂತಕ್ಕಂಥ. ಸೊ ಅಲ್ಲೂ ಸಹ ಇನ್ಫಾರ್ಮೇಷನ್ ಕೊಟ್ಟೆ, ಹೌದಲ್ಲ. ಸೊ ನ್ಯೂ ಮೆಕ್ಸಿಕೋ ಅಲ್ಬುಕರ್ಕ್ ಅಂತಕ್ಕಂಥ ಒಂದು ಪಾಯಿಂಟನ್ನು ಅಲ್ಲೇ ಹೇಳಿದೆ. ಸೊ ಹಾಗಿಲ್ಲ, ಆನ್ಸರ್ ಬಂದು ಆಪ್ಷನ್ ಸಿ, ಅಲ್ಬುಕರ್ಕ್, ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್, ವೆನ್ ದ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್? ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆಯಾಯಿತು? ಸೇಮ್ 2016ರ ಪ್ರಶ್ನೆ ಇದಾಗಿರುತ್ತೆ. ಸೊ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸಿಂಗಲ್ ಕ್ವಶನ್ ಇದೆ, ಬಟ್ ಆನ್ಸರ್ ಡೈರೆಕ್ಟಾಗಿ ಒಂದೇ ಕ್ವಶನಲ್ಲಿ ಎಲ್ಲದಕ್ಕೂ ಆನ್ಸರ್ನ ಕೊಟ್ಟಿದ್ದೀನಿ. 1975ರಲ್ಲಿ ಒಂದು ಮೈಕ್ರೋಸಾಫ್ಟನ್ನು ಬಿಲ್ ಗೇಟ್ಸ್ ಅವರು ಜಾರಿಗೆ ತರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಅಂತ ಹೇಳಿದೆ, ಹೌದಾ? ಅಲ್ಬುಕರ್ಕ್, ಮೆಕ್ಸಿಕೋ, ಅಮೇರಿಕಾ, USA. ಸೊ ಆನ್ಸರ್ 1975ರಲ್ಲಿ. ನೆಕ್ಸ್ಟು, ಬಿಲ್ ಗೇಟ್ಸ್ ಇನ್ 1975 ವಿತ್ ರೀಎಸ್ಟಾಬ್ಲಿಷ್ ದ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್. ನೋಡಿ, ಬಿಲ್ ಗೇಟ್ಸ್ 1975ರಲ್ಲಿ ಡ್ಯಾಶ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ನು ಮರುಸ್ಥಾಪಿಸಿದರು. ಅಂದರೆ ಬಿಲ್ ಗೇಟ್ಸ್ ಮತ್ತೆ ಇನ್ನೊಬ್ಬರು ವ್ಯಕ್ತಿ ಸೇರಿಕೊಂಡು 1975ರಲ್ಲಿ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ನ ಸ್ಥಾಪನೆಯನ್ನು ಮಾಡ್ತಾರೆ. ಅದು 2016ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸೊ ಆಲ್ರೆಡಿ ಹೇಳಿದಾಗೆ ಆನ್ಸರು ಆಪ್ಷನ್ ಬಿ, ಪಾಲ್ ಅಲೆನ್ ರವರು, ಹೌದಲ್ವಾ? ಸೊ ನೋಡಿ, ಎಲ್ಲ ಕ್ವಶನ್ಸು ಸಹ ರಿಪೀಟ್ ಆಗಿದೆ. ಯಾವಾಗ ಅಂತ ರಿಪೀಟ್ ಆಗಿದೆ, ಮತ್ತು ಪಾಲ್ ಅಲೆನ್ ಅವ್ರ ಜೊತೆ ಯಾರು ಸೇರಿಕೊಂಡು ಈ ಒಂದು ಮೈಕ್ರೋಸಾಫ್ಟನ್ನು ಜಾರಿಗೆ ತಂದರು ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಬಿಲ್ ಗೇಟ್ಸ್ ಜೊತೆ ಸೇರಿಕೊಂಡು ಯಾರು ಈ ಒಂದು ಮೈಕ್ರೋಸಾಫ್ಟನ್ನು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದಾಗಿರ್ಬೋದು. ಸೊ ಆ್ಯಂಡ್ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದಾಗಿರ್ಬೋದು. ಸೊ 4 ಕ್ವಶನ್ ರೈಸ್ ಆಗಿದೆ, ಒಂದೇ ಪಾಯಿಂಟಲ್ಲಿ 4 ಕ್ವಶನ್ ರೈಸ್ ಆಗಿದೆ. ಓಕೆ. ನೆಕ್ಸ್ಟು, ಪೆನ್ ಡ್ರೈವ್ ವಾಸ್ ಇನ್ವೆಂಟೆಡ್ ಬೈ IBM ಇನ್ ದ ಇಯರ್. ಪೆನ್ ಡ್ರೈವನ್ನು IBM ಈ ವರ್ಷದಲ್ಲಿ ಕಂಡುಹಿಡಿದಿದೆ. ಸೊ ನಿಮಗೆ ಗೊತ್ತಿದೆ, IBM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ, IBM. ಅದು ಯಾವಾಗ ಈ ಒಂದು ಪೆನ್ ಡ್ರೈವನ್ನು ಜಾರಿಗೆ ತರುತ್ತೆ ಅಂತಕ್ಕಂಥದ್ದು ಪಾಯಿಂಟ್ ಆಯ್ತು ಇಲ್ಲಿ. ಓಕೆ. ಸೊ 1990, 1988, 2003, 1998. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ, 1998. ಸೊ ಆನ್ಸರ್ಸ್ಗಳು ಸಹ ಅಲ್ಲೇ ಇದ್ದಾವೆ, ನೋಡ್ಕೊಳ್ತಾ ಹೋಗ್ಬೋದು. ಸೊ ಯಾರಿಗೆಲ್ಲ ಅರ್ಥ ಆಗಲ್ಲ ಅಂಥವ್ರಿಗೆ ಬೇಕಾದ್ರೆ ಪಾಯಿಂಟ್ಸ್ ಸಹ ಇದೆ, ನೋಡ್ಕೊಂಡು ಅರ್ಥನೂ ಸಹ ಮಾಡ್ಕೊಳ್ಬಹುದಾಗಿರುತ್ತೆ. ಓಕೆ. ಸೊ ಜಸ್ಟ್ ಇದು ರೆಫರೆನ್ಸ್ಗೆ ಅಂತ ನಾನು ಆಲ್ರೆಡಿ ಹೇಳಿದಾಗ ಇದೆಲ್ಲ ಬಂದಿರತಕ್ಕಂಥದ್ದು ಎಕ್ಸಾಮಲ್ಲಿ. ಸೊ ಹಾಗೆ ಆನ್ಸರ್ಸ್ನ ಅಲ್ಲೇ ಕೊಟ್ಟಿದ್ದೀನಿ. ಸೊ ಆನ್ಸರ್ಸ್ ಜೊತೆಗೆ ನಿಮ್ಮ ಪಾಯಿಂಟ್ಸ್ಗಳು ಸಹ ಇದ್ದಾವೆ, ಅದಕ್ಕೆ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೀನಿ. ಸೊ ಅದನ್ನು ಸಹ ನೀವು ನೋಡ್ಕೊಳ್ತಾ ಹೋಗ್ಬೋದಾಗಿರುತ್ತೆ. ಬಟ್ ಇಷ್ಟೊಂದು ಬ್ರೀಫಾಗಿ ಇಷ್ಟೊಂದು ಕ್ವಶನ್ಸ್ಗಳು ನಿಮ್ಗೆ ಯಾವುದೋ ಒಂದು ಬುಕ್ಗಳಲ್ಲಿ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಕಂಪ್ಯೂಟರ್ ಬಗ್ಗೆ. ಸೊ ಹಾಗಾಗಿ ನೀವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ RRB ಏನು ಕೊಟ್ಟಿದ್ದಾರೋ ಪೇಪರ್ಸ್ಗಳಲ್ಲಿ ಬಂದಿರತಕ್ಕಂಥ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ನೋಡ್ತಾ ಹೋದರೆ ಅದರ ಸರೌಂಡಿಂಗ್ಸಲ್ಲಿ ಬರ್ತಕ್ಕಂಥ ವಿಷಯವನ್ನು ನೀವು ಅಬ್ಸರ್ವ್ನ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. 1998ರಲ್ಲಿ ಈ ಒಂದು ಪೆನ್ ಡ್ರೈವನ್ನು IBM, ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತಕ್ಕಂಥದ್ದು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ.
ನೆಕ್ಸ್ಟ್ ನೋಡೋಣ ENIAC. ಸ್ನೇಹಿತರೆ, ENIAC ದ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸ್ಟ್ಯಾಂಡ್ಸ್ ಫಾರ್, ಅಂದರೆ ಮೊದಲ ಸಾಮಾನ್ಯ, ಇಟ್ ಮೀನ್ಸ್ ಇದು ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ವಿಚ್ ಇಸ್ ದ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತಲೂ ಸಹ ಕೇಳ್ಬೋದು. ಸೊ ENIAC ಅಂತಕ್ಕಂಥದ್ದು. ಸೊ ENIAC ಇದು ಯಾವುದೋ ಒಂದು ಅಬ್ರಿವೇಷನ್ನ ಕೇಳಿದ್ದಾರೆ ಇಲ್ಲಿ. ಮೀನ್ಸ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಆ್ಯಂಡ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತಕ್ಕಂಥದ್ದಾಗುತ್ತೆ. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಇಸ್ ದ ENIAC ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1. ಸೊ ಇದ್ರ ಬಗ್ಗೆ ಸಹ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಈ ಒಂದು ENIAC ಏನಿದೆಯೋ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಕ್ಕಂಥದ್ದು ಯಾರಂತ ಹೇಳಿದರೆ ನೋಡಿ, ಜಾನ್ ವಿಲಿಯಂ ಮೌಸ್ಲೆ ಆ್ಯಂಡ್ ಜೆ ಪ್ರೆಸ್ಟರ್ ಇಕಾರ್ಟ್ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ 1946ರಲ್ಲಿ ಇದನ್ನು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಜಾನ್ ವಿಲಿಯಂ ಮೌಸ್ಲಿ ಮತ್ತು ಜೆ ಪ್ರೆಸ್ಟರ್ ಎಕಾರ್ಟ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಪ್ಯೂಟರನ್ನು ಕಂಡುಹಿಡಿತಾರೆ. ಸೊ ಇದೊಂದು ಮೊದಲ ಸಾಮಾನ್ಯ ಉದ್ದೇಶದ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಿರುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇವರು ನೋಡಿ ಇಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಆಗಿ ಇವರು ಪೂರ್ಣಗೊಳಿಸ್ತಾರೆ. ಸೊ ಅದೊಂದು ಪಾಯಿಂಟ್ ಏನು ಅಷ್ಟು ಈಸಿಯಾಗಿ ಕೇಳ್ತಕ್ಕಂಥ ಪಾಯಿಂಟ್ ಬರೋದಿಲ್ಲ, ಬಟ್ ಇದು ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು ಅಂತಕ್ಕಂಥದ್ದು ಆ್ಯಂಡ್ ಅದರ ಒಂದು ಹೆಬ್ರಿವೇಷನ್ನ ಕೇಳ್ತಾ ಹೋಗ್ತಾರೆ. ಸೊ ನೋಡ್ಕೊಳ್ಳಿ, ಹೆಬ್ರಿವೇಷನ್ ನೋಡ್ಕೊಳ್ಳಿ. ಆ್ಯಂಡ್ ಜಾನ್ ವಿಲಿಯಂ ಮೌಸ್ಲಿ ಮತ್ತು ಜೆ ಪ್ರೆಸ್ಟರ್ಸ್ ಎಕಾರ್ಟ್ ಅವರು 1946ರಲ್ಲಿ ಕಂಡುಹಿಡಿತಕ್ಕಂಥ ಒಂದು ಕಂಪ್ಯೂಟರ್ ಇದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ನೇಮ್ ಆಫ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಫ್ ದ ವರ್ಲ್ಡ್ ಈಸ್, ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ನ ಹೆಸರು ಏನು? ಸೊ ಆಲ್ರೆಡಿ ಹೇಳಿದಾಗೆ ನಾನು ಲಾಸ್ಟ್ ಒಂದು ಕ್ವೆಶನ್ ಏನಿದೆಯೋ ನೋಡಿ, ಲಾಸ್ಟ್ ಕ್ವೆಶನ್ನು ಕೇಳಿದ್ದಾರೆ, ಅದರ ಒಂದು ಅಬ್ರಿವೇಷನ್ನ ಕೇಳಿದ್ದಾರೆ. ಯಾವಾಗ 2021ರಲ್ಲಿ ಸೇಮ್ ಇರ್ತಕ್ಕಂಥದ್ದು, ವಿಚ್ ಒನ್ ಆಫ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಫ್ ದ ವರ್ಲ್ಡ್, ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ನ ಹೆಸರು ಯಾವುದು? ಅದು ಆನ್ಸರು ಆಪ್ಷನ್ 1 ENIAC ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಟ್ ಮೀನ್ಸ್ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತಕ್ಕಂಥದ್ದು. ನೆಕ್ಸ್ಟ್, ವಾಟ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಕ್ರಿಯೇಟೆಡ್ ಬೈ JW ಮೌಸ್ಲಿ ಆ್ಯಂಡ್ ಜೆ ಪ್ರೆಸ್ಟರ್ ಎಕಾರ್ಟ್ ವಿತ್ ನೋ ಮೆಕ್ಯಾನಿಕಲ್ ಪಾರ್ಟ್ಸ್? ಸೇಮ್ ಕ್ವೆಶನ್ ನೋಡಿ, ಕ್ವೆಶನ್ ಯಾವ ರೀತಿ ಕೇಳ್ತಿದ್ವಿ 2021ರಲ್ಲಿ ಬಂದಿರತಕ್ಕಂಥದ್ದು. ಏನು ಈ ಒಂದು ENIAC ಏನಿದೆಯೋ ಹೌದಲ್ವಾ? ಸೊ ಲಾಸ್ಟ್ ಟೈಮ್ ನೋಡಿದ್ವಿ ನಾವು ENIAC ಅಂತಕ್ಕಂಥದ್ದನ್ನ ನೋಡಿದ್ವಿ ಹೌದಲ್ವಾ? ಸೊ ಇದನ್ನು ಕಂಡುಹಿಡಿದವ್ರು ಯಾರು ಅಂತ ಹೇಳಿದಾಗ ಆಲ್ರೆಡಿ ಎಕಾರ್ಟೆ ಮತ್ತು ಮೌಸ್ಲೆ, ಹೌದಾ? ಎಕಾರ್ಟೆ ಎಸ್ ಇಲ್ಲಿ ಕೊಟ್ಟಿದೆ ನೋಡಿ, ಎಕಾರ್ಟ್ ಮತ್ತು ಮೌಸ್ಲೆ ಎಸ್, ಆಪ್ಷನ್ ಬಿ ಏನಿದೆಯೋ ಸೊ ಅದಕ್ಕೆ ಆನ್ಸರ್ ಆಗುತ್ತೆ ಹೌದಲ್ವಾ? ಸೊ ಒಂದೇ ಕ್ವೆಶನ್ ಮೇಲೆ ಎಷ್ಟು ಥರ ಕೇಳ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಯೂನಿವರ್ಸಿಟೀಸ್ ಡಿಸೈನ್ಡ್ ಆ್ಯಂಡ್ ಬಿಲ್ಡ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್? ಸೊ ನೋಡಿ, ಅದನ್ನು ಕೇಳಲ್ಲ ಅಂತ ಅಂದ್ಕೊಂಡೆ ನಾನು, ಬಟ್ ಕೇಳಿದ್ದಾರೆ ಇಲ್ಲಿ. ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯಗಳು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದವು ಮತ್ತು ನಿರ್ಮಿಸಿದವು? ಎಸ್, ಲಾಸ್ಟ್ ನಾನು ಹೇಳಿದೆ ಆಲ್ರೆಡಿ, ಫಸ್ಟ್ ಕ್ವೆಶನಲ್ಲೇ ನಾನು ಹೇಳಿದೆ ನೋಡಿದ್ದು. ಎಸ್ ಹೇಳಿದ್ವಲ್ಲ, ಸೊ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯ ಅಂತ. ಸೊ ಅದೇ ಕ್ವೆಶನ್ ಮತ್ತೆ ಕೇಳಿದ್ದಾರೆ ನೋಡಿ ಇಲ್ಲಿ, ಆಪ್ಷನ್ 2 ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ. And next, to name the first Indian newspaper that became available on the internet. So very important question. ಸೊ ಅಂತರ್ಜಾಲದಲ್ಲಿ ಲಭ್ಯವಾದ ಮೊದಲ ಭಾರತೀಯ ಪತ್ರಿಕೆಯನ್ನು ಹೆಸರಿಸಿ. ನ್ಯಾಷನಲ್ ಹೆರಾಲ್ಡ್, ದಿ ಸ್ಟೇಟ್ಮನ್, ದಿ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ. ಸೊ ಆನ್ಸರ್ ಆಪ್ಷನ್ ಸಿ, ದಿ ಹಿಂದೂ. ಸೊ ಆನ್ಸರ್ ಸಹ ಇದ್ದಾವೆ, ನೋಡ್ಕೊಳ್ತಾ ಹೋಗಿ. ದಿ ಹಿಂದೂ 1995 ತನ್ನ ಆನ್ಲೈನ್ ಆವೃತ್ತಿಗೆ ಇಂಟರ್ನೆಟ್ಟಲ್ಲಿ ಲಭ್ಯವಿರುವ ಮೊದಲ ಭಾರತೀಯ ಪತ್ರಿಕೆಯಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಈ ಥರ ಕ್ವೆಶನ್ಸ್ಗಳು ನಿಮ್ಗೆ ಆಲ್ರೆಡಿ ಎಲ್ಲೂ ಸಹ ಬುಕ್ಸ್ಗಳು ಅಷ್ಟು ಈಸಿಯಾಗಿ ಸಿಗ್ತಕ್ಕಂಥ ಕ್ವೆಶನ್ಸ್ಗಳಲ್ವೇ ಅಲ್ಲ. ಆ್ಯಂಡ್ ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಏಷ್ಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್? ಈ ಕೆಳಗಿನಲ್ಲಿ ಯಾವುದು ಏಷ್ಯಾದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿತ್ತು? ಸೊ ನೋಡಿ, ಈಗ ತುಂಬ ಸಲ ನೋಡಿದ್ವಿ, ಯಾವುದು ಪರಮ್ ಏನಿದೆಯೋ, ಪರಮ್ 8000 ಏನಿದೆಯೋ ಇದು ಬಂದು ಇಂಡಿಯಾದ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ಪರಮ್ 8000. ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು? ಏಷ್ಯಾದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿತ್ತಂತೆ. ಯಾವುದು? ಪರಮ್
ಕ್ರೇ 3, ಹಿಟಾಕ್ S300, EKA. ಸೊ ಇದು 21ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ EKA ಅಂತಕ್ಕಂಥದ್ದು. ಓಕೆ, ಅರ್ಥ ಮಾಡ್ಕೊಳ್ತಾ ಹೋಗಿ ಕ್ವಶನ್ಸ್ಗಳನ್ನ. ಆನ್ಸರ್ ಆಪ್ಷನ್ ಡಿ EKA. ಸೊ ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. EKA ಈಸ್ ಅ ಸೂಪರ್ ಕಂಪ್ಯೂಟರ್ ಬಿಲ್ಟ್ ಬೈ ದ ಕಾಂಪ್ಯೂಟೇಷನ್ ರಿಸರ್ಚ್ ಲ್ಯಾಬೊರೇಟರೀಸ್. ಅಂದರೆ ಈ ಒಂದು ಕಂಪ್ಯೂಟೇಷನಲ್ ರಿಸರ್ಚ್ ಲ್ಯಾಬೊರೇಟರೀಸ್ ಏನಿದೆಯೋ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸೂಪರ್ ಕಂಪ್ಯೂಟರನ್ನು ಬಿಲ್ಡ್ ಮಾಡ್ತಾರೆ. ಯಾವುದು EKA ಅಂತಕ್ಕಂಥದ್ದನ್ನ. ವಿತ್ ದ ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಹಾರ್ಡ್ವೇರ್ ಪ್ರೊವೈಡೆಡ್ ಬೈ ಹೆಲೆಟ್ ಪ್ಯಾಕರ್ಡ್. ಅಂದರೆ ಇವರು ಸಹ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಹಾರ್ಡ್ವೇರ್ಸ. ಆ್ಯಂಡ್ ಇಟ್ ಈಸ್ ಡಿಸೈನ್ ಅಟ್ ದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ವಿತ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ ಅಸಿಸ್ಟೆಂಟ್. ಇಟ್ ಈಸ್ ಅ ಏಷ್ಯಾ ಫಸ್ಟ್ ಸೂಪರ್ ಕಂಪ್ಯೂಟರ್. EKA ಈಸ್ ಅ ಸಾಂಸ್ಕ್ರಿಟ್ ವರ್ಡ್ ವಿಚ್ ಮೀನ್ಸ್ ಒನ್ ನಂಬರ್ ಅಂತಕ್ಕಂಥ. ಸೊ EKA ಪದ ಅಂತಕ್ಕಂಥದ್ದು ಇದೆಯೋ ಇದು ಒಂದು ಸಂಸ್ಕೃತ ಪದ ಆಗಿರುತ್ತಂತೆ. ಇದರ ಅರ್ಥ ಬಂದು ಒನ್ ನಂಬರ್ ಅಂತಕ್ಕಂಥದ್ದು ಆಗಿರುತ್ತಂತೆ. ಇದರ ಅರ್ಥ ಒಂದು ಸಂಖ್ಯೆ ಅಥವಾ ಒಂದು ನಂಬರ್ ಅಂತಕ್ಕಂಥದ್ದು. ಸೊ ಇದನ್ನು ಬಿಲ್ಡ್ ಮಾಡಿರ್ತಕ್ಕಂಥದ್ದು ಯಾರಂತ ಹೇಳಿದರೆ ಆಲ್ರೆಡಿ ಹೇಳಿದಾಗೆ ಸೂಪರ್ ಕಂಪ್ಯೂಟರ್ ಬಿಲ್ಡ್ ಬೈ ದ ಕಾಂಪ್ಯೂಟೇಷನ್ಸ್ ರಿಸರ್ಚ್ ಲ್ಯಾಬೊರೇಟರೀಸ್ ವಿತ್ ಅದ್ರ ಜೊತೆಗೆ ಸೇರಿಸ್ಕೊಳ್ತಾರೆ ಹಾರ್ಡ್ವೇರ್ನ ಪ್ರೊವೈಡ್ ಮಾಡ್ತಕ್ಕಂಥ ಹೆಲೆಟ್ ಪ್ಯಾಕರ್ಡ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಡಿಸೈನನ್ನು ಮಾಡಿರ್ತಕ್ಕಂಥ ಟಾಟಾ ಇನ್ಸ್ಟಿಟ್ಯೂಷನ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅದರ ಡಿಸೈನ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇಷ್ಟೆಲ್ಲ ಸೇರ್ಕೊಳ್ತಾ ಹೋಗುತ್ತೆ ಈ ಒಂದು ಪಾಯಿಂಟ್ಗೆ. ಇದು ಏಷ್ಯಾದಲ್ಲಿ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಸೂಪರ್ ಕಂಪ್ಯೂಟರ್. ಈ ಕೆಳಗಿನಲ್ಲಿ ಯಾರನ್ನು ಭಾರತೀಯ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು? ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಅಷ್ಟೇ. ಸೊ ಆಪ್ಷನ್ಸ್ಗಳನ್ನ ಈ ರೀತಿ ಕೊಟ್ಟಿದ್ದಾರೆ: ಜಯಂತ್ ನಾರ್ಲಿಕರ್, R.A. ಮಾಲೇಶ್ವರ್, ನಂದನ್ ನೀಲ್ಕೇಣಿ, ವಿಜಯ್ ಪಾಂಡುರಂಗ್ ಭಟ್ಕರ್. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಫಾದರ್ ಆಫ್ ಇಂಡಿಯಾ, ಸೊ ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರ್ತಕ್ಕಂಥ ಇಂಡಿಯಾದ ಫಾದರು. ಓಕೆ, ಸೊ ಇಲ್ಲಿ ತುಂಬ ಬರ್ತವೆ, ವಿಶ್ವ ಅಥವಾ ಜಗತ್ತಲ್ಲಿ ಬರ್ಬೋದು, ಏಷ್ಯಾದಲ್ಲಿ ಬರ್ಬೋದು, ಅಥವಾ ಇಂಡಿಯಾಗೆ ಸಂಬಂಧಪಟ್ಟಂತೆ ಬರ್ಬೋದು. ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಆನ್ಸರ್ ಬಂದು ವಿಜಯ್ ಪಾಂಡುರಂಗ್ ಭಟ್ಕರ್ ಅಂತಕ್ಕಂಥವ್ರಾಗಿರ್ತಾರೆ. ಆಪ್ಷನ್ ಡಿ ವಿಜಯ್ ಪಾಂಡುರಂಗ್ ಭಟ್ಕರ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸೈನ್ಸಸ್ ಕೆಳಗಡೆ ಇದೆ ಅಂತ ಕೊಡ್ತಾ ಹೋಗ್ತೀನಿ ನೋಡಿ. Vijay Pandurang Bhatkar is considered as the father of Indian supercomputer. He was the founder, executive director of CDAC. ಅಂದರೆ CDAC ಇಂದ ಈಗ ಮೊಟ್ಟ ಮೊದಲ ಬಾರಿಗೆ 1991ರಲ್ಲಿ ಪರಮ್ 8000 ಅಂತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಈ ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಪರಮ್ 8000 1991ರಲ್ಲಿ ಆವಿಷ್ಕಾರವನ್ನು ಮಾಡ್ತಾರೆ. ಅದನ್ನು ಮಾಡ್ತಕ್ಕಂಥದ್ದು ಯಾವುದಂತಂದರೆ CDAC ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಅದನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅಲ್ಲಿ ಈ ಒಂದು ವಿಜಯ್ ಪಾಂಡುರಂಗ್ ಭಟ್ಕರ್ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಅಲ್ಲಿ ಹೆಸರನ್ನು ಪಡ್ಕೊಳ್ಳಲಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ತುಂಬ ಇದ್ದಾವೆ ನೋಡಿ ಇಲ್ಲಿ. ಆ್ಯಂಡ್ ಲೇಟರ್ ಪರಮ್ 10,000 in 1998 ಇದು ಸಹ ಕೇಳಬಹುದು. ಅದನ್ನು ಒಂದು ನೋಟನ್ನು ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ತುಂಬ ಬರ್ತವೆ ಇದರಲ್ಲಿ. ಏನಂತ ಹೇಳಿದ್ರೆ 1980ರಲ್ಲಿ ನೋಡಿ, 1980ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಕ್ರೇ ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಏನಿದೆಯೋ ಇದನ್ನು ಭಾರತಕ್ಕೆ ತರಿಸ್ಕೊಳ್ಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಆ ಸಮಸ್ಯೆಗಳು ಉಂಟಾದಾಗ ಏನು ಮಾಡ್ತಾರೆ, ಭಾರತದಲ್ಲೇ ಈ ಒಂದು ಸೂಪರ್ ಕಂಪ್ಯೂಟರ್ನ ನಾವೇ ತಯಾರಿಸ್ಕೊಳ್ಬಹುದಲ್ಲ ಅನ್ನೋ ಒಂದು ಕಾರಣದಿಂದಾಗಿ CDAC ಸಂಸ್ಥೆಯಿಂದ ಈ ಒಂದು ಪರಮ್ 8000 ಅಂತಕ್ಕಂಥ ಒಂದು ಮೊಟ್ಟ ಮೊದಲ ಬಾರಿಗೆ ಇಂಡಿಯಾದಲ್ಲಿ ಸೂಪರ್ ಕಂಪ್ಯೂಟರ್ನ ರೆಡಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆ್ಯನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಈಸ್ ಕಾಮನ್ಲಿ ನೋನ್ ಆಸ್. ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ಸಾಮಾನ್ಯವಾಗಿ ಹೀಗೆ ಕರೆಯಲಾಗುತ್ತದೆ. ಏನಂತ ಕರೀತಾರೆ, ಚಿಪ್ಪು, ರೆಜಿಸ್ಟರು, ಟ್ರಾನ್ಸಿಸ್ಟರು, ಪ್ಲೇಟ್. ಸೊ ಇಲ್ಲಿ ಆನ್ಸರು ಆಪ್ಷನ್ ಎ ಚಿಪ್ ಅಂತ ಕರೀತಾರೆ. ಸೊ ಟ್ರಾನ್ಸಿಸ್ಟರ್ ಎಲ್ಲ ಇದರಲ್ಲಿ ಬರುತ್ತೆ, ಏನು ಜನ್ರೇಷನ್ ಅಂತ ಹೇಳ್ತೀವೋ, ಸೊ ಅದ್ರಲ್ಲಿ ಆ ಒಂದು ಟೈಮಲ್ಲಿ ಬರುತ್ತೆ. ರೆಜಿಸ್ಟರು, ಪ್ಲೇಟ್ ಬರೋದಿಲ್ಲ. ಸೊ ಆನ್ಸರ್ ಚಿಪ್ ಆಗಿರುತ್ತೆ. ಬೇಕಂದ್ರೆ ನಿಮಗೆ ಇನ್ಫಾರ್ಮೇಷನ್ಸ್ ಇದೆ, ಬೇಕಾದ್ರೆ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದ್ರೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದ ಫೌಂಡರ್ಸ್ ಆಫ್ ಗೂಗಲ್? ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಷ್ಟೇ. ಗೂಗಲ್ನ ಒಂದು ಸ್ಥಾಪಕರು ಯಾರು ಅಂತಕ್ಕಂಥದ್ದು. ಎಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಷ್ಟೇ. ಇದನ್ನು ನಾವು ಹೇಳ್ತೀವಿ. ಸೊ ಏನಂತ ಹೇಳ್ತೀವಿ, ಸರ್ಚ್ ಎಂಜಿನ್ ಅಂತ ಹೇಳ್ತೀವಿ. ಗೂಗಲ್ ಒಂದು ಸರ್ಚ್ ಎಂಜಿನ್ನು ಕೇಳ್ತಾರೆ. ಸರ್ಚ್ ಎಂಜಿನ್ ಯಾವುದು ಅಥವಾ ಒಂದು ಇಂಟರ್ನೆಟ್ ಬ್ರೌಸರ್ ಯಾವುದು? ಸೊ ಈ ರೀತಿ ಕ್ವಶನ್ಸ್ ಸಹ ಬರ್ತಾ ಹೋಗುತ್ತೆ.
ಸೊ ನೋಡಿ ಇಲ್ಲಿ ಗೂಗಲ್ ಅಂತಕ್ಕಂಥದ್ದನ್ನ ಕಂಡುಹಿಡಿತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಲಾರಿ ಪೇಜ್ ಅಂತ ಬರ್ತಾರೆ. ಆಪ್ಷನ್ ಬಿ ಲಾರಿ ಪೇಜು 1998ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಸೊ ಇದನ್ನು ಎಸ್ ಆನ್ಸರ್ ಆಪ್ಷನ್ ಬಿ ಲಾರಿ ಪೇಜ್ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ನೋಡಿ ಗೂಗಲ್ ಇನ್ ಫುಲ್ ಗೂಗಲ್ LLC ಫಾರ್ಮರ್ಲಿ ಗೂಗಲ್ INC ಇದು 1998ರಲ್ಲಿ ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅಮೇರಿಕನ್ ಸರ್ಚ್ ಎಂಜಿನ್ ಕಂಪನಿ. ಸೊ ಇದು ಅಮೇರಿಕಾದಲ್ಲಿ ಮೊಟ್ಟ ಮೊದಲವರೆಗೆ ಇಟ್ ಮೀನ್ಸ್ ಅಮೇರಿಕಾದ ಒಂದು ಜಗತ್ ಪ್ರಸಿದ್ಧ ಜಾಲ ಶೋಧಕ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಸರ್ಚ್ ಎಂಜಿನ್ ಹೌದಾ, ಜಾಲ ಶೋಧಕ ಆಗಿರ್ತದೆ ಅಮೇರಿಕಾದಲ್ಲಿರ್ತಕ್ಕಂಥದ್ದು ಅಥವಾ ಅಮೇರಿಕಾ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದಾಗಿರುತ್ತೆ 1998ರಲ್ಲಿ. ಆ್ಯಂಡ್ ಇಲ್ಲಿ ಇಬ್ಬರು ಬರ್ತಾರೆ, ಯಾರಂತ ಹೇಳಿದರೆ ಸರ್ಜಿ ಬ್ರಿನ್. ಇದು ಪಾಯಿಂಟನ್ನು ಕೇಳಬಹುದು. ಸರ್ಜಿ ಬ್ರಿನ್ ಏನಿದಾರೋ ಇದು ಮತ್ತು ಲಾರಿ ಪೇಜ್ ಇಬ್ಬರು ಬರ್ತಾರೆ. ಸೊ ದಟ್ ಈಸ್ ಸಬ್ಸೈಡ್ರಿ ಆಫ್ ದ ಹೋಲ್ಡಿಂಗ್ ಕಂಪನಿ ಆಲ್ಫಾಬೆಟ್ INC ಆಗಿರುತ್ತೆ. ಆ್ಯಂಡ್ ಮೋರ್ ದೆನ್ 70% ಆಫ್ ವರ್ಲ್ಡ್ ವೈಡ್ ಆನ್ಲೈನ್ ಸರ್ಚ್ ರಿಕ್ವೆಸ್ಟ್ ಆರ್ ಹ್ಯಾಂಡಲ್ ಬೈ ಗೂಗಲ್ ಅಂತೆ. ಸೊ ವೆರಿ ಇದು ಸೊ ಪ್ಲೇಸಿಂಗ್ ಇಟ್ ಅಟ್ ದ ಹಾರ್ಟ್ ಆಫ್ ದ ಮೋಸ್ಟ್ ಇಂಟರ್ನೆಟ್ ಯೂಸರ್ಸ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಮೌಂಟೇನ್ ವ್ಯೂ, ಕ್ಯಾಲಿಫೋರ್ನಿಯಾ, US. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನಿಮ್ಗೆ ಕನ್ನಡ ಬೇಕಂದರೆ ಇಲ್ಲಿದೆ ನೋಡಿ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತಕ್ಕಂಥದ್ದು ಪ್ರಧಾನ ಕಚೇರಿ US ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂನಲ್ಲಿ ಕಂಡು ಬರುತ್ತಂತೆ. ಈ ಒಂದು ಗೂಗಲ್ನ ಒಂದು ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಅಂತ ಹೇಳ್ತೀವಲ್ಲ, ಸೊ ಅದು. ಆ್ಯಂಡ್ ನೆಕ್ಸ್ಟ್ ಕನ್ನಡ ಬೇಕಂದರೆ ಅಮೆರಿಕದ ಸರ್ಚ್ ಇಂಜಿನ್ ಕಂಪನಿ ಇದಾಗಿರುತ್ತೆ. 1998ರಲ್ಲಿ ಸೆರ್ಗೆ ಬ್ರಿನ್ ಮತ್ತು ಲ್ಯಾರಿ ಪೇಜ್ ರವರು ಈ ಒಂದು ಗೂಗಲ್ನ ಸ್ಥಾಪನೆಯನ್ನು ಮಾಡ್ತಾರೆ. ಅದು ಅಮೆರಿಕ. ಇದು ಹೋಲ್ಡಿಂಗ್ ಕಂಪನಿ ಆಲ್ಫಾಬೆಟ್ ಇಂಕ್ನ ಅಂಗಸಂಸ್ಥೆಯಾಗಿದೆ ಅಂತ. ವೆರಿ ಇಂಪಾರ್ಟೆಂಟು. ಆ್ಯಂಡ್ ವಿಶ್ವದಾದ್ಯಂತ ಆನ್ಲೈನ್ ಹುಡುಕಾಟ ವಿನಂತಿಗಳು 70% ಹೆಚ್ಚು ಗೂಗಲನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರಂತೆ. ಅಂದರೆ ಪ್ರಪಂಚದಲ್ಲಿ 70ಕ್ಕಿಂತ ಹೆಚ್ಚು ಜನರು ಈ ಒಂದು ಗೂಗಲ್ನ ಹುಡುಕಾಟಕ್ಕೋಸ್ಕರ, ಇಟ್ ಮೀನ್ಸ್ ನಾವೇನೋ ಸರ್ಚ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಜಾಸ್ತಿ ಗೂಗಲಿಂದಲೇ ಸರ್ಚ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿರ್ವಹಿಸುತ್ತದೆ ಮತ್ತು ಇದನ್ನು ಹೆಚ್ಚಿನ ಇಂಟರ್ನೆಟ್ ಬಳಕೆದಾರರ ಅನುಭವದ ಹೃದಯ ಭಾಗದಲ್ಲಿ ಇರಿಸುತ್ತದೆ. ಎಸ್. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ ವಿಚ್ ಜನರೇಷನ್ ವರ್ ಕಂಪ್ಯೂಟರ್ಸ್ ಬುಲ್ಕಿ, ವ್ಯಾಕ್ಯೂಮ್ ಬೇಸ್ಡ್ ಆ್ಯಂಡ್ ಕಾಸ್ಟ್ಲಿ. ಯಾವ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳು ಬೃಹತ್ ನಿರ್ವಾತ ಆಧಾರಿತ ಮತ್ತು ದುಬಾರಿಯಾಗಿದ್ದವು? ಎಸ್ 4th ಜನರೇಷನ್, 5th ಜನರೇಷನ್, 1st ಜನರೇಷನ್ ಆ್ಯಂಡ್ 3rd ಜನರೇಷನ್ ಅಂತ ಕೇಳಿದರೆ, ಸೊ ಇಲ್ಲಿ ಯಾವ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳು ತುಂಬ ದೊಡ್ಡದಾಗಿದ್ದೋ, ನಿರ್ವಾತ ಆಧಾರಿತ ಮತ್ತು ದುಬಾರಿಯಾಗಿದ್ದು? ಸೊ ಆನ್ಸರು ಆಪ್ಷನ್ ಸಿ ಮೊದಲ ಪೀಳಿಗೆ, 1st ಜನರೇಷನ್ ಅಂತ ಹೇಳಿದ್ದಾರೆ. ಸೊ 1st ಜನರೇಷನ್ ಯಾಕೆ, ಏನಕ್ಕೋಸ್ಕರ ಅಂತ ನಾವು ನೋಡೋದಾದರೆ, ಆಗಿನ ಒಂದು ಕಂಪ್ಯೂಟರ್ಗಳನ್ನು ನೋಡಬಹುದು. ಸೊ ಅಲ್ಲೆಲ್ಲ ತುಂಬ ದೊಡ್ಡ ಈಗೆಲ್ಲ ಒಂದು ಚಿಕ್ಕ ಕಂಪ್ಯೂಟರ್ ಮೀನ್ಸ್ ಈಗ ಟ್ಯಾಬ್ ಅಂತ ಅದೆಲ್ಲ ಸಹ ವರ್ಕನ್ನು ಮಾಡ್ತೀವಿ ನಾವು, ಹೌದಲ್ವ. ಸೊ ಕಂಪ್ಯೂಟರ್ ಎಲ್ಲ ತುಂಬ ಚಿಕ್ಕದಾಗಿದೆ ಮತ್ತು PC ಲ್ಯಾಪ್ಟಾಪ್ಗಳೆಲ್ಲ ಚಿಕ್ಕದಾಗಿ ಬಂದಿದೆ. ಬಟ್ ಆಗಿನ ಒಂದು ಇದರಲ್ಲಿ ಏನಂದರೆ ತುಂಬ ದೊಡ್ಡ ಮಿಷಿನ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಸೊ ಹಾಗೆ ಅದು ಬೃಹತ್ ಅಂತ ಹೇಳ್ಬಹುದಾಗಿರುತ್ತೆ ಫಸ್ಟ್ ಪೀಳಿಗೆಯಲ್ಲಿ. ಸೊ ಇನ್ನು ನೋಡಬೇಕಂತ ಹೇಳಿದ್ರೆ 1st ಜನರೇಷನು ಒಟ್ಟು ಬರ್ತಕ್ಕಂಥ 5th ಅಂತ ಏನಿದೆಯೋ, ಸೊ ಅದನ್ನು ನೋಡ್ತಾ ಹೋದರೆ 1st ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾಯಿದ್ರು. ನಿರ್ವಾತ ನಳಿಕೆ ಅಂತ ಹೇಳ್ತೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್, ನಿರ್ವಾತ ನಳಿಕೆ. ಓಕೆ. ಸೊ ಅವತ್ತು 1940ರಿಂದ ಅಥವಾ 46ರಿಂದ 55, 56 ಈ ರೀತಿ ರೇಂಜೆಲ್ಲ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ 2nd ಜನರೇಷನ್ ಅಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿದ್ರು. ಆ್ಯಂಡ್ 3rd ಜನರೇಷನಲ್ಲಿ ಈ ಒಂದು IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, IC ಚಿಪ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ 4th ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ 5th ಜನರೇಷನಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಈ ಒಂದು ಇದನ್ನು ಮಾಡ್ತಾ ಹೋಗ್ತಾರೆ. ಬಟ್ ಅದರಲ್ಲಿ ನಾವು ನೋಡ್ತಾ ಹೋದರೆ ತುಂಬ ದೊಡ್ಡದಂತ ಹೇಳಿದರೆ 1st ಜನರೇಷನ್ ಇತ್ತು, ಅದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ಗಳಾಗಿದ್ದು. ನೆಕ್ಸ್ಟು ಇನ್ವೆಂಟರ್ ಆಫ್ ಬ್ಲೂಟೂತ್ ಈಸ್, ಬ್ಲೂಟೂತ್ನ ಸಂಶೋಧಕರು ಯಾರು? ಸೊ ವೆರಿ ಇಂತೆಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ ನೋಡಿ. ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ: ಚಾರ್ಲ್ಸ್ ಸಿಮೋನಿ, ಜಾಬ್ ಹಾಡ್ಸನ್, ಪಾಲ್ ಅಲೆನ್, ಬಿಲ್ ಗೇಟ್ಸ್ ಅಂತ. ಸೊ ಪಾಲ್ ಅಲೆನ್, ಬಿಲ್ ಗೇಟ್ಸ್ ಬರ್ತಕ್ಕಂಥದ್ದು ಮೈಕ್ರೋಸಾಫ್ಟವ್ರು ಬರ್ತಾರೆ. ಸೊ ಅವರಿಬ್ಬರು ಬರೋದಿಲ್ಲ. ಆನ್ಸರ್ ಬಂದು ಆಪ್ಷನ್ ಬಿ ಜಾಬ್ ಹಾರ್ಟೆನ್ಸ್ ಅಂತಕ್ಕಂಥ. ಸೊ ನೋಡಿ ಇಲ್ಲಿ ಎರಿಸನ್ ಅಂತ ಒಂದು ಸಂಸ್ಥೆಯು ಬರುತ್ತೆ, ಅದನ್ನು ತಯಾರಿಸಲಿತ್ತು 1994 ಅಂತ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟನ್ನು ಕೊಟ್ಟರು ಸಹ ನೀವು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಆನ್ಸರ್ ಜಾಬ್ ಹಾಡ್ಸನ್ ಅಂತಕ್ಕಂಥದ್ದು. ಓಕೆ. ಸೊ ಬ್ಲೂಟೂತ್ ನೋಡಿ, ಬ್ಲೂಟೂತ್ ಜಾಬ್ ಹಾಡ್ಸನ್ ಕಂಡುಹಿಡಿದ ಸಾಧನವಾಗಿದೆ. ಇದು ಡೇಟಾ ಹಂಚಿಕೆಯಲ್ಲಿ ಬಳಸಬಹುದಾದ ಸಾಧನವಾಗಿದ್ದು, ಅಂದರೆ ಇಲ್ಲಿ ಬ್ಲೂಟೂತ್ ಅಂದರೆ ಏನಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ತಂತಿರಹಿತವಾಗಿ ವಿತೌಟ್ ತಂತಿ ಇಲ್ಲದೇ ಈ ಒಂದು ದತ್ತಾಂಶವನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಸಾಧನ ವಿಧಾನ ಅಂತ ಹೇಳ್ಬೋದಾಗಿರುತ್ತೆ. ಆ್ಯಂಡ್ ಇದು ಇನ್ನೊಂದು ಪಾಯಿಂಟ್ ಕೇಳ್ತಾರೆ, ಏನಂತ ಹೇಳಿದ್ರೆ ಈ ಒಂದು ಬ್ಲೂಟೂತ್ನಲ್ಲಿ ಇನ್ಫಾರ್ಮೇಷನ್ ಅಥವಾ ಈ ಒಂದು ಏನು ನಾವು ತೊಗೊಳ್ತೀವೋ ಅದನ್ನು ಈ ರೀತಿ ಸರ್ಕಲ್ ರೂಪದಲ್ಲಿ ಇನ್ಫಾರ್ಮೇಷನ್ ಹೋಗ್ತಕ್ಕಂಥದ್ದು. ಅಂದರೆ
ನಾವೇನು ಬ್ಲೂಟೂತ್ ಆನ್ ಮಾಡ್ತೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಬೆಳಕು ಏನು ಮಾಡುತ್ತೆ ಒಂದೇ ಈ ರೀತಿ ಹೋಗುತ್ತೆ ಅಂತ ಏನು ಹೇಳ್ತೀವೋ ಹೌದಾ ಸರಳ ಇರುತ್ತೆ. ಅದರ ಬದಲಾಗಿ ಬ್ಲೂಟೂತ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂದರೆ ದುಂಡಾಕಾರದಲ್ಲಿ ಸರ್ಕಲ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳಲೇಬೇಕು ಏನಂತ ಹೇಳಿದ್ರೆ ಬ್ಲೂಟೂತ್ ಅಂತಕ್ಕಂಥ ಒಂದು ಟೈಮ್ಗೆ ಒಂದೇ ಸಮಯದಲ್ಲಿ 8 ಸಾಧನಗಳೊಂದಿಗೆ ವೈರ್ಲೆಸ್ ಆಗಿ ಅದು ಕನೆಕ್ಟ್ ಆಗ್ತಕ್ಕಂಥದ್ದು ಇದೆಯಂತೆ. ಓಕೆ, ಸೊ ನಾವೇನು ಮೊಬೈಲ್ಗೆ ಬ್ಲೂಟೂತ್ ಆನ್ ಮಾಡ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತೀವೋ ಸೊ ಅದೇ ರೀತಿ ಬ್ಲೂಟೂತು ಒಂದೇ ಟೈಮ್ಗೆ 8 ಸಾಧನಗಳ ಜೊತೆ ವರ್ಕನ್ನು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟು ಚಾರ್ಲ್ಸ್ ಸಿಮೋನಿ ಫಸ್ಟ್ ಏನು ಕೊಡ್ತಾರೆ ಚಾರ್ಲ್ಸ್ ಸಿಮೋನಿ ಅಂತಕ್ಕಂಥದ್ದು ಆಪ್ಷನ್ ಎ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಅಂತ ಹೇಳಿದ್ರೆ ನೋಡಿ, ಚಾರ್ಲ್ಸ್ ಸಿಮೋನಿ ಬಂದು ಡೆವಲಪರ್ಸ್ MS ಆಫೀಸ್ ಸೂಟ್ಸ್ ಫಸ್ಟ್ ಎಡಿಷನ್ ಅಂತಕ್ಕಂಥದ್ದಾಗಿರುತ್ತೆ. ಅಂದರೆ MS ಆಫೀಸ್ ಸೂಟ್ನ ಮೊದಲ ಆವೃತ್ತಿಯ ಡೆವಲಪರು ಈ ಒಂದು ಚಾರ್ಲ್ಸ್ ಸಿಮೋನಿ. ಇದು ಸಹ ಕೇಳ್ತಾರೆ, ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪಾಲ್ ಅಲೆನ್ ಮತ್ತು ಬಿಲ್ ಗೇಟ್ಸ್ ಬಂದು ಮೈಕ್ರೋಸಾಫ್ಟ್ನ ಸ್ಥಾಪಕರಾಗಿರ್ತಾರೆ. And next, which of the following is not a series of the supercomputer Param that was developed by Indian scientists? ಅಂದರೆ ಈ ಕೆಳಗಿನಲ್ಲಿ ಯಾವುದು ಭಾರತೀಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಪರಂನ ಸರಣಿ ಅಲ್ಲ ಅಂತಕ್ಕಂಥದ್ದು. ಸೊ 8000 ಗೊತ್ತಿದೆ ನನಗೆ, ಯಾಕಂದರೆ ಫಸ್ಟ್ ಪರಂ 8000 ಅಂತಕ್ಕಂಥದ್ದು ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಸೊ ಇದು ಆನ್ಸರ್ ಆಗೋದಿಲ್ಲ. ಇನ್ನು ಪರಂ ಮಿತ್ರ, ಪರಂ ಬ್ರಹ್ಮ, ಪರಂ 8600 ನಾವು ನೋಡ್ತಾ ಹೋದರೆ ಯಾವುದು ಪರಂನ ಸರಣಿ ಅಲ್ಲ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಎ ಪರಂ ಮಿತ್ರ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಸಹ ಸುಮಾರು ವಿಷಯ ಇದೆ ನೋಡಿ. ಪರಂ ಮಿತ್ರ ಈಸ್ ನಾಟ್ ಅ ಸೀರೀಸ್ ಆಫ್ ದ ಸೂಪರ್ ಕಂಪ್ಯೂಟರ್. ಸೊ ಪರಂ ಈಸ್ ಅ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್ ಡಿಸೈನ್ ಆ್ಯಂಡ್ ಅಸೆಂಬ್ಲ್ಡ್ ಬೈ ದ ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇನ್ ಪುಣೆ, ಇಂಡಿಯಾ. ಅಂದರೆ ಇಂಡಿಯಾ ಪುಣೆಯಲ್ಲಿ ಇದೆಯೋ CDAC ಅಂತಕ್ಕಂಥದ್ದು ಈ ಒಂದು ಪರಂ 8000 ಆಗಿರ್ಬೋದು ಅಥವಾ ಪರಂಗೆ ಸಂಬಂಧಪಟ್ಟಂತೆ ಡಿಸೈನ್ ಅಥವಾ ಡೆವಲಪ್ಮೆಂಟ್ನ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು since it was delivered as a series of supercomputing system called Param series. Okay, and these includes ಅಂದರೆ ಈಗ ಹೇಳಿದಾಗೆ ಇನ್ನು ಯಾವುದೆಲ್ಲ ಬರುತ್ತೆ ಪರಮಲ್ಲಿ ಅಂತ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು ನೋಡಿ. ಇದು 1990ರಲ್ಲಿ ಪರಂ 8000 ಅಂತಕ್ಕಂಥ ಇಂಡಿಯಾದ ಫಸ್ಟ್ ಗಿಗಾ ಸ್ಕೇಲ್ ಸೂಪರ್ ಕಂಪ್ಯೂಟರ್, ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಪರಂ 10000 100 ಗಿಗಾ ಫ್ಲಾಪ್ ಸೂಪರ್ ಕಂಪ್ಯೂಟರ್ 1998 ಬರ್ತಕ್ಕಂಥದ್ದು. ಆ್ಯಂಡ್ ಪರಂ ಪದ್ಮ ಬಂದು 1 ಟೆರಾಫ್ಲಾಪ್ ಸೂಪರ್ ಕಂಪ್ಯೂಟರ್ 2002 ಬಂದಿರತಕ್ಕಂಥದ್ದು. ದಿಸ್ ವಾಸ್ ದ ಇಂಡಿಯಾ ಫಸ್ಟ್ ಸೂಪರ್ ಕಂಪ್ಯೂಟರ್ ಎಂಟೈರ್ ದ ಟಾಪ್ 500 ಲಿಸ್ಟ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಆಫ್ ದ ವರ್ಲ್ಡ್. ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಪರಂ ಪದ್ಮ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಕನ್ನಡ ಬೇಕು ಕನ್ನಡ ಸಹ ಇದೆ, ನೋಡ್ಕೊಳ್ತಾ ಹೋಗಬೇಕು. 1990ಲಿ ಪರಂ 8000 ಬರುತ್ತೆ. ಅದಾದ ನಂತರ 1998ಲಿ ಪರಂ 10000 ಬರುತ್ತೆ, ಅದು 100 ಗಿಗಾ ಫ್ಲಾಪ್ ಸೂಪರ್ ಕಂಪ್ಯೂಟರ್ ಆಗುತ್ತೆ. ಆ್ಯಂಡ್ 2022ರಲ್ಲಿ ಪರಂ ಪದ್ಮ ಬರುತ್ತೆ, ಅದು 1 ಟೆರಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಇದು ವಿಶ್ವದ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಜೂನ್ 2003ರಲ್ಲಿ 151ನೇ ಸ್ಥಾನದಲ್ಲಿ ಇದೆಯಂತೆ. ಓಕೆ, 500ರ ಪಟ್ಟಿಯಲ್ಲಿ ಇದು ಇನ್ಕ್ಲೂಡ್ ಆಗಿರೋದು ಪರಂ ಪದ್ಮ ಅಂತಕ್ಕಂಥದ್ದು. ಆ್ಯಂಡ್ ಅದರ ಜೊತೆಗೆ ಪರಂ ಯುವ ಇದೆ 2008ರಲ್ಲಿ. ಸೊ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪರಂ ಯುವ 2 ಬಂದಿದೆ. ಅದಾದ ನಂತರ ಪರಂ ಬಯೋಕ್ರೋಮ್ ಅಂತಕ್ಕಂಥದ್ದು ಒಂದಿದೆ. ಓಕೆ, ಸೊ ಬಯೋಕ್ರೋಮ್ ಆಯಿತು. ಆ್ಯಂಡ್ ಅದಾದ ನಂತರ ಪರಂ ಬಯೋ ಬ್ಲೇಚ್. ಸೊ ಇವೆಲ್ಲ ಬಂದು ಪರಂ ಸೀರೀಸಲ್ಲಿ ಬಂದಿರತಕ್ಕಂಥದ್ದು. 2014ರಲ್ಲಿ ಪ್ರಾರಂಭ ಆಗಿದೆ ಪರಂ ಬಯೋ ಬ್ಲೇಜ್ ಅಂತಕ್ಕಂಥದ್ದು. ಸೊ ಎಲ್ಲ ಪರಂ ಸೀರೀಸ್ನಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಿ ಏನಿದೆಯೋ ಪರಂ ಮಿತ್ರ ಅಂತಕ್ಕಂಥದ್ದು ಈ ಒಂದು ಸೀರೀಸಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ ಎ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪುಣೆಯಲ್ಲಿ ಅಭಿವೃದ್ಧಿಪಡಿಸಲಾದ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಸರಣಿಯಾದ ಈ ಕೆಳಗಿನ ಯಾವ ಸರಣಿ? ನಾವು ಆಲ್ರೆಡಿ ನೋಡಿದ್ವಿ ಹೌದಲ್ವ ಇಲ್ಲಿ. ಸೊ ವಿಜ್ಞಾನ, ಪರಂ, ಧನುಷ್, ಶಕ್ತಿ ಅಂತ ಏನು ಕೊಟ್ಟಿದ್ದಾರೋ ಸೊ ಪುಣೆ ಲಾಸ್ಟ್ ನೋಡಿದ್ವಿ ಇಲ್ಲಿ. ಎಲ್ಲಿ ನೋಡಿದ್ವಿ? ಪರಂ is developed by in Pune, India. ಹೌದಲ್ವಾ? ಸೊ ಅಸೆಂಬ್ ಡಿಸೈನ್ ಸೆಂಟರ್ ಆಫ್ ಡೆವಲಪ್ಮೆಂಟ್ ಪರಂ ಮಿತ್ರ ನೋಡಿದಲ್ವಾ? ಪರಂ ಮಿತ್ರ ಇಸ್ ನಾಟ್ ಎ ಸೀರೀಸ್ ಆಫ್ ದ ಸೂಪರ್ ಕಂಪ್ಯೂಟರ್. ಪರಂ ಈಸ್ ಅ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್ ಡಿಸೈನ್ ಆ್ಯಂಡ್ ಅಸೆಂಬ್ಲ್ಡ್ ಬೈ ದ ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇನ್ ಪುಣೆ, ಇಂಡಿಯಾ. ಈಸ್ ಪರಂ ಮಿತ್ರ. ಹೌದಲ್ವಾ? ಸೊ ನೋಡಿ ಎಲ್ಲ ಆನ್ಸರ್ ಅಲ್ಲಲ್ಲೇ ಇರುತ್ತೆ ಪರಂ ಮಿತ್ರ ಅಂತಕ್ಕಂಥದ್ದು. ಸೊ ಆನ್ಸರ್ ಪರಂ ಅಂತಕ್ಕಂಥದ್ದಾಗಿರುತ್ತೆ, ಆಪ್ಷನ್ ಬಿ. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಭಾರತ ಸ್ಥಳೀಯ ಸೂಪರ್ ಕಂಪ್ಯೂಟರ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಡಿಜಿಯಸ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ? ಪರಂ 8000, ಪರಂ ಯುವ 2, ಆದಿತ್ಯ ಭಾಸ್ಕರ. ಎಸ್ ಆನ್ಸರ್ ಆಪ್ಷನ್
ಒಂದು ಪರಂ 8000. ಆ್ಯಂಡ್ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇಂಡಿಯಾ ಫಸ್ಟ್ ಸೂಪರ್ ಕಂಪ್ಯೂಟರ್. ಸೊ ನೋಡಿ 2016 ಪ್ರಶ್ನೆ ಇದಾಗುತ್ತೆ. ಈ ಕೆಳಯಲ್ಲಿ ಯಾವುದು ಭಾರತ ಮೊದಲ ಸೂಪರ್ ಕಂಪ್ಯೂಟರ್. ಸೊ ವೆರಿ 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 ಇಂಪಾರ್ಟೆಂಟ್. ಪರಂ 8000. ಆ್ಯಂಡ್ ನೆಕ್ಸ್ಟು desktop computer, laptop computers, tablets and super phones are different types of. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ ಕಂಪ್ಯೂಟರ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಸ್ಮಾರ್ಟ್ ಫೋನ್ಗಳು ವಿಭಿನ್ನ ಪ್ರಕಾರಗಳಾಗಿವೆ. ಮೈಕ್ರೋ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್. ನಾವು ನೋಡ್ತಾ ಹೋದರೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ಗಳಾಗಿರ್ಬೋದು, ಇವೆಲ್ಲ ನಾವು PC ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ PC ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಯಾವುದನ್ನು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು. ಸೊ ಅದೇ ರೀತಿ ಇಲ್ಲಿ PC ಕೊಟ್ಟಿಲ್ಲ. ಮೈಕ್ರೋ ಕಂಪ್ಯೂಟರ್ ಬರುತ್ತಾ, ಸೂಪರ್ ಕಂಪ್ಯೂಟರ್ ಬರುತ್ತಾ, ಮಿನಿ ಕಂಪ್ಯೂಟರ್. ಸೊ ಸೂಪರ್ ಕಂಪ್ಯೂಟರ್ ಆಲ್ರೆಡಿ ನಿಮಗೆ ಒಂದು ಇಮೇಜ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ಆಲ್ರೆಡಿ ನೋಡೋ ಪರಂ 8000 ಆಗಿರ್ಬೋದು, ಪರಂ 10,000 ಆಗಿರ್ಬೋದು, ಸೊ ಇದನ್ನು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಹೌದಲ್ವ? ಸೊ ಹಾಗೆ ಇಲ್ಲಿ ಸೂಪರ್ ಕಂಪ್ಯೂಟರು ಸಹ ಬರೋ ಚಾನ್ಸಸ್ಸೇ ಇಲ್ಲ. ಇನ್ನು ಮಿನಿ ಕಂಪ್ಯೂಟರ್ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳಿದಾಗ, ಮೇನ್ ಫ್ರೇಮ್ ಕಂಪ್ಯೂಟರ್ ಎಲ್ಲಿ ಬರುತ್ತೆ ಅಂದರೆ ತುಂಬ ದೊಡ್ಡದಾಗಿ ಇರ್ತಕ್ಕಂಥ, ಇಟ್ ಮೀನ್ಸ್ ಸಂಸ್ಥೆಗಳಲ್ಲಿ ಇರ್ಬೋದು ಅಥವಾ ಈ ಒಂದು ಸ್ಟ್ಯಾಟಿಸ್ಟಿಕ್ ಏನು ಸೈಂಟಿಸ್ಟ್ಗಳು ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇಟ್ ಮೀನ್ಸ್ ಒಂದು ಸಂಸ್ಥೆ ನಾವು ಎಲ್ಲಿ ದೊಡ್ಡದಾಗಿ ನೋಡ್ತೀವೋ ಒಂದು ಕಂಪನಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಂಥ ಒಂದು IT-BT ಕಂಪನಿ ಆಗಿರ್ಬೋದು, ಅಂಥ ಒಂದು ಪ್ಲೇಸ್ಗಳಲ್ಲಿ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಸೊ ಓಕೆ, ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥೆ, ಇಟ್ ಮೀನ್ಸ್ ದೊಡ್ಡದಾಗಿ ಡಾಟಾವನ್ನು ಎಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತಾರೋ ಸೊ ಅಂಥ ಜಾಗಗಳಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಸೊ ಅದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಮೈಕ್ರೋ ಕಂಪ್ಯೂಟರ್ ಮತ್ತು ಮಿನಿ ಕಂಪ್ಯೂಟರಲ್ಲಿ ಬರ್ತಕ್ಕಂಥದ್ದು ಆನ್ಸರು ಆಪ್ಷನ್ 1 ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಮೈಕ್ರೋ ಕಂಪ್ಯೂಟರನ್ನು ಈಗ ಪ್ರಾಥಮಿಕವಾಗಿ ವೈಯಕ್ತಿಕ ಕಂಪ್ಯೂಟರ್ಗಳೆಂದು ಅರ್ಥೈಸಲು ಬಳಸಲಾಗುತ್ತೆ. ನಾನು ಆಲ್ರೆಡಿ ಹೇಳಿದಾಗ ಅದು PC ಅಂತ ಏನು ಹೇಳ್ತೀವೋ ಪರ್ಸ್ನಲ್ ಕಂಪ್ಯೂಟರು, ಸೊ ಅದಕ್ಕೆ ಅರ್ಥವನ್ನು ಕೊಡ್ತಕ್ಕಂಥ. ಆದರೆ ಇದು ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಕಂಪ್ಯೂಟರ್, ಟ್ಯಾಬ್ಲೆಟು, ಸ್ಮಾರ್ಟ್ ಫೋನ್ ಅಥವಾ ಧರಿಸಬಹುದಾದಂಥ ಯಾವುದೇ ರೀತಿಯ ಸಣ್ಣ ಕಂಪ್ಯೂಟರನ್ನು ಉಲ್ಲೇಖಿಸುತ್ತದೆ. ಓಕೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿನ ಎಲ್ಲ ATMಗಳನ್ನು